ಅಮರೇಂದ್ರನು ಸರಿ ಬಿಡಿಕೊಂಡು ಅಡವಿಯಂ ಸೇರಿದನು. ಎಲ್ಲ ಸಾರಥ ಇದು ಅಲ್ಲದೆ ಗಣೆಯನಾದ ಕುಬೇರನು ಧನದ ಕಟ್ಟಿಗೆಯನ್ನು ಎಳೆದು ಎತ್ತಲೋ ಎತ್ತಲ ಎಚ್ಚರಗೊಟ್ಟನು. ಸಾರಥಿ ಪಾಪ
ಸುಂದರನ ರಾವಣಾಸುರನ ನಿಮ್ಮಲ್ಲಿಗೆ ಒಂದು ಪತ್ರವನ್ನು ಬರೆದು ಕಳಿಸಿರುವುದನ್ನು ಓದಿ ನೋಡಿರಿ ಶೂರದೇವ ಹಾದಿರಲೇ. ಆಹೋ ತಮ್ಮನಾದ ಮಹಿರಾವಣರೇ, ಆಹೋ ಅಣ್ಣನಾದ ಹರಿರಾವಣರೇ, ಲಂಕಕ್ಕಾಧಿಪತಿಯಾದ ರಾವಣಾಸುರನು ಏನೋ ಒಂದು ಗುಪ್ತವಾದ ಪತ್ರವನ್ನು ಬರೆದು ದೂತನ ಕಡೆಯಿಂದ ಕಳಿಸಿದ್ದನು. ಅದನ್ನು ಚೆನ್ನಾಗಿ ನೋಡಿ ಓದಿ ಏರುವಂತನಾದ ತಮ್ಮ ಇದು ನಿನಗೇನು? ಆಹೋ ಅಣ್ಣ, ಆಹೋ ತಮ್ಮ, ಈ ಪತ್ರ ಓದುತ್ತೀನಿ ಕೇಳು. ಅದೇನೆಂದರೆ, ಅದು ಏನು ತಮ್ಮ? ಐಶ್ವರ್ಯ ಸಂಪದ್ಭರಿತರಾದ ಪಾತಾಳ ಲೋಕಕ್ಕೆ ಒಡೆಯಲಾದ ಇವರ ಸನ್ನಿಧಿಗೆ ಲಂಕಾಧಿಪತಿಯ ನಿಮ್ಮ ಪ್ರೀತಿಯ ದಶಕಂಡನ್ನು ತಿಳಿಸುವುದೇನೆಂದರೆ, ನಾನು ನಿಮ್ಮ ಸಂಗಡವನ್ನು ವಿಚಾರ ಮಾಡುತ್ತಿರುತ್ತೇನೆ. ದಯವಿಟ್ಟು ಜಾಗ್ರೆಯಿಂದ ಬರಬೇಕು. ಇಂದಿಯ ಲಂಕಾಧೀಶವಿನಂತೆ ಆಹೋ ತಮ್ಮ, ಆಹೋ ಅಣ್ಣ, ಯಾವ ವರ್ತಮಾನವು ಕೇಳಿದಂತಾಯಿತು. ನಮ್ಮ ರಾಜ್ಯವನ್ನ ಬಿಟ್ಟು ನಾವಿರುವರು ಹೋದರೆ ರಾಜ್ಯದ ಗತಿಯೇನು ತಿಳಿಪೇನು ತಮ್ಮ? ಇದರ ವರ್ಣ. ಆಹೋ ಅಣ್ಣ, ಆಹೋ ತಮ್ಮ, ಮಾಡಿ ಮಾಯಾಜಾಲ ಒಪ್ಪಿಸಿ ಹೋಗೋ ನಡೆಯಲ್ಲ ಇಷ್ಟದ ಭಾಗ ತಮ್ಮ. ತಿಮ್ಮಪ್ಪಗೌಡ ಇವರು ಐರಾವಣ ಪಾತ್ರ ಕೇಳಿದ್ರೆ ನನಗೆ ಬೇಕಿಲ್ಲದ ಮೇಲೆ ಮತ್ತೆ ನನಗೆ ಬೇಕಾಗಿರುವುದು ಸತಿಯಲ್ಲವೂ ತಿಳಿಸಬೇಕು ಪ್ರಿಯ. ಏತಕ್ಕಾಗಿ ಕೇಳ್ತೀರಾ? ಹೇಳುವೆ. ಭಾರತದ
ರಾವಣೇಶ್ವರ ಸುಂದರಿ ರಕ್ತ ಖಚಿತವಾದ ರಥಕ್ಕೆ ಸುಂದರವಾದ ಅಶ್ವಗಳನ್ನು ಬಂಧಿಸಿ ತನ್ನ ದಾರಿಯಾಗಿ ಹೋಗುವುದನ್ನು ಬುದ್ಧಿಸಕೊಂಡ. ನೀನಿಲ್ಲದ ಹರಮನೆಯಲ್ಲಿ ನಾನು ಹೇಗೆ ಕಳೆಯುತ್ತೇವೆ? ಸ್ವಲ್ಪ ದಿನ ಕಾಲ ಕಳೆಯಬೇಕು ಸುಂದರಿ. ಆಗುವುದಿಲ್ಲ. ಏತಕ್ಕೆ ಆಗುವುದಿಲ್ಲ ಸುಂದರಿ? ಪ್ರಿಯಾ ಪ್ರಿಯೇ ಅಲ್ಲ ನಲ್ಲೇ ಮೇಲೆ ಏನು ಸುಂದರಿ? ತಿಳಿಸೋದಿಲ್ಲವೇ? ತಿಳಿಸುವುದಿಲ್ಲ ಸುಂದರಿ. ಹೋಗುವ ಹೋಗುವ ಸುಂದರಿ. ರಾಧ ಎಲ್ಲಿಗೆ ನನ್ನ
ಪತಿ ಇದ್ದಲ್ಲಿ ಸತಿ ಇರುವುದು ಸ್ತ್ರೀಯರ ಧರ್ಮವಲ್ಲವೇ? ಹೌದು ಸುಂದರಿ. ಸುಂದರ ಸುಂದರಿ ಸತಿಯರ ಮುಂದೆ ತಿಳಿಸುವಂತ ಕಾರ್ಯವು ಭಾವಗಳು ಇರುವಲ್ಲ ಸುಂದರಿ. ತಿಳಿಸಿದ ಬೇಡುಗಳನ್ನು ಪ್ರಿಯ ಮುಗಿಮನು ಕೈಯ ಆಶೆ ಸರಸ ಪ್ರೇಮ ಪರಿಧಾನದ ಸುಂದರಿ ದೂರವಾಗಿ ಕೂಡಿಕೊಂಡಿರುವ ಲಂಕಾನಗರವಂತೆ. ಹೌದು ಸುಂದರಿ. ಏ ಮೋಹನಂಗೆ ಲಂಕಕ್ಕೆ ಅಧಿಪತಿಯಾದ ರಾಮನಾಥನಿಗೆ ಏನೋ ಒಂದು ಗುಪ್ತ ವಿಚಾರವಿರುವುದಂತೆ. ಯಾವ ವಿಚಾರ? ಸುಂದರಿ ಮೂಲಕ ತಿಳಿಸಿದ್ದಳು. ಆದ ಕಾರಣ ರಾಜ್ಯಕ್ಕೆ ಕಟ್ಟಳೆ ಮಾಡಿ ಹೋಗುವಲ್ಲಿ ರಮಣಿ ಮುಂದಿನ ಸಂಭ್ರಮಣೆ. ಪ್ರಿಯ ನಾಥ ಏನು ಹೇಳ್ತೀವಿ? ಇಂಥ ಮಾತನ್ನು ಹೇಳುವ ಸುಂದರಿ. ನಾವು ನಿಮ್ಮನ್ನ ಬರ ಮಾಡಿದ್ವಿ. ಹೌದು ಸುಂದರಿ. ಯಾವ ಕಾರಣಕ್ಕಾಗಿ? ಅದು ನನಗೆ ತಿಳಿಯಲು ಸುಂದರಿ. ನಾಥ ಕಾಂತೆ ತಿಳಿಯದ ಹೋಗುವೆಯ? ಗುಪ್ತ ವಿಚಾರವಿರೋದು ಸುಂದರಿ. ಅದೇ ಗುಪ್ತ ವಿಚಾರವು ನೀನು ನಂಬಬೇಡ. ಏತಕ್ಕೆ ಸುಂದರಿ? ನನಗೆ ಭಯವಾಗುತ್ತಿರುವುದು. ಏತಕ್ಕೆ ಭಯವಾಗುವುದು ಸುಂದರಿ? ನಾಥ ಕಾಂತೆ ಸತಿಯಾದ ನನ್ನ ಮಾತನ್ನ ಕೇಳು, ನಿನ್ನ ಪಂಕವನ್ನು ಎಷ್ಟು ಮಾತ್ರಕ್ಕೂ ಕೇಳುವುದಿಲ್ಲ ಸುಂದರಿ. ಕೇಳೋದಿಲ್ಲ. ಇಲ್ಲ ಸುಂದರಿ. ಹೋಗುವೆಯ?